ಮಧುಕೇಶ್ವರ ದೇವಾಲಯದ ಉಗ್ರ ಸಾಧಕ ಅಘೋರಾಚಾರ್ಯರು ನಮ್ಮೂರಿಗೆ ದಯಮಾಡಿಸುತ್ತಿದ್ದಾರೆ. ಅವರನ್ನು ಊರಿನ ಜನಗಳೆಲ್ಲ ಭಯಭಕ್ತಿಯಿಂದ ಸ್ವಾಗತಿಸಬೇಕು. ಕೇಳ್ರಪ್ಪೋ ಕೇಳಿ, ಕೇಳ್ರಪ್ಪೋ ಕೇಳಿ. ಮನೆ ಯಾವುದು? ಪಕ್ಕದಲ್ಲಿದೆಯಲ್ಲ ಅದೇ ಬುದ್ಧಿ. ನಿಂತುಕೊಳ್ಳಿ. ಸೀತಾಸಾನಿ ಸೀತಾಸಾನಿ ತಿತ್ತೋ ಅಂತ ಕಿಟ. ಮನೇಲಿ ಯಾರು ಇಲ್ವೇನೋ? ದಿತ್ತೋಂ ದಿತ್ತೋಂ ತಕಿಟ. ಆ ಬುದ್ಧಿ ಮನೇಲಿ ಯಾರು ಇದ್ದಂಗಿಲ್ಲ. ಇವಾಗ ಏನ್ ಮಾಡೋದು? ಸೀತಾಸಾನಿಯ ನೃತ್ಯ ಇಲ್ದಿದ್ರೆ ಚಂಡಿಕ ಹೋಮ ಕಳೆಗಟ್ಟುವುದೇ ಇಲ್ಲ. ಎಲ್ಲಿಗೆ ಹೋದ ಇವನು? ಏನ್ ಹುಡುಕ್ತಾ ಇದ್ದೀರಾ ಬುದ್ಧಿ? ಪೀಕದಾನಿ. ಪೀಕದಾನಿ ಓಯ್ ಮರಿ, ಪೀಕದಾನಿ ತಗೊಂಬಾರೋ. ತರಿಗಿಟ ಕಿಟ ತಕತೋ. ಆ ಬುದ್ಧಿ ಪೀಕದಾನಿ ಇವಂತ. ಏನು ಪೀಕದಾನಿ ಇಲ್ವತ್ತ? ಇರೋ, ಕಲ್ಲು ಸಕ್ಕರೆ ಕೊಡ್ತೀನಿ ಬಾ ಅಂತ ಹೇಳು. ಓಯ್ ಮರಿ, ಬುದ್ಧಿಯವರು ಮಧುಕೇಶ್ವರ ದೇವಾಲಯದ ಪ್ರಸಾದ ಕೊಡ್ತಾರಂತೆ, ಕಲ್ಲು ಸಕ್ಕರೆ ಕೊಡ್ತಾರಂತೆ. ಬಾ. ಬಂದ್ಯಾ? ಬಾ 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 ತಗೋ ಇಡಿ. ಏನೋ ದಂಡ ಪಿಂಡ ತಿಂದು ತಿಂದು ಕೊಬ್ಬು ಬಂದಿದ್ಯಾ? ಹತ್ತೂರಿನ ಎಲ್ಲಾ ಜಾತಿ ಮತಸ್ಥರು ನಾನು ತಾಂಬೂಲ ತಿಂದು ಉಗಿಯುವಾಗ ಪೀಕದಾನಿಯನ್ನು ಕೊಟ್ಟು ಮರ್ಯಾದೆ ಕೊಡ್ತಾರೆ. ಅಂತದ್ರಲ್ಲಿ ಈ ಅಘೋರಾಚಾರ್ಯನಿಗೆ ಮರ್ಯಾದೆ ಕೊಡಲ್ಲ. ಸತ್ತೆಮ್ಮೆ ಚರ್ಮ ಬಡ್ಕೊಂಡು ತಕತೈ ಎಂದು ಕುಣಿದು ಹೊಟ್ಟೆ ತುಂಬಿಸ್ಕೊಳ್ಳೋ ನಿನಗೆ ಮಾನ ಅವಮಾನ ಬೇರೆ ಕೇಳೋ. ಉಗಿರಿ ಉಗಿರಿ, ಇನ್ನೂ ಉಗಿರಿ, ಒಗಸೆ ತುಂಬಾ ಉಗಿರಿ. ನಿಮ್ಮ ಎಂಜಲು ಖಾಲಿ ಆಗೋವರೆಗೂ ಬಿಡಲ್ಲ. ಉಗಿರಿ. ಇವನು ನೋಡಿ ಬುದ್ಧಿ, ಎಂಚ್ಲನೆ ಮಹಾಪ್ರಸಾದ ಅಂತ ಇಟ್ಕೊಂಡು ನಿಂತಿರೋದ್ನ. ಸರಿ. ಹಾವಿಯಾರಿರಲ್ಲ ಕಪ್ಪೆಯಾರೆಂದರೆ ಹಾವಿಯಾರಿರಲ್ಲ ಕಪ್ಪೆಯಾರೆಂದರೆ ಸಾಕ್ಷಾತ್ ಪರಶಿವನಮರುವ ಕೇಳಿಯೇ ಜನಿಸಿರಬೇಕಪ್ಪ ನೀನು. ಅವನ ನಾದ ನಿನ್ನ ವದನದಲ್ಲಿ ಇದೆಯಪ್ಪ. ಯಾರಪ್ಪ ನಿನ್ನ ಗುರು? ನನ್ನಪ್ಪೆ ನನ್ನ ಗುರು. ಅಲ್ಲಮ್ಮ, ನೀನು ವಿದ್ಯಾಪಾರಂಗತನಾಗಬೇಕೆಂದರೆ ಸಾಧನೆಯ ಹಾದಿಯಲ್ಲಿ ಸಾಗಬೇಕು. ಶಿವಾರಾಧನೆ ಎಂದರೆ ಕಾಯ ವಾಚ ಮನಸ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದು. ಆಯ್ತಜ್ಜ, ನಾನು ಹಾಗೇ ಮಾಡ್ತೀನಿ. ಅಲ್ಲಮ್ಮ, ನನಗೆ ಪಂಚಮಕಾರಗಳ ಹುಚ್ಚು, ನಿನಗೆ ಎಂಜಿಲು ಕೈಯಲ್ಲಿ ಮೃದಂಗ ಬಾರಿಸುವ ಹುಚ್ಚು. ನಂದಿ ಭೃಂಗಿಗಳು ಕೂಡ 3 ದಿನ ಹೀಗೆ ಆಟ ಹಿಡಿದು ಮದ್ದಲೆ ನುಡಿಸಿರುವುದಿಲ್ಲ. ನಿನಗೆ ಯಾಕೆ ಇಂತಹ ಆಟ? ಕೈಗಳಿಗೆ ಅಂಟಿದ್ದ ಎಂಜಲು ಕುದಿಯುತ್ತಿತ್ತು. ಎಲ್ಲಾ ಜಾಟಿದ ಜಂಜಡಗಳನ್ನು ಅಲ್ಲವಿನಿಸುವ ಅಲ್ಲವನ ಅಂಗೈಯಲ್ಲಿ
ಬೊಬ್ಬೆಯವರಿತ್ತವೆ. ಇವತ್ತಿಂದ ನನ್ನೊಂದಿಗೆ ನೀನು ಕೋಡಿ ಮಠದಲ್ಲಿ ಇರಬೇಕು ಆಯ್ತು. ಹಾಗೆ ಆಗಲಿ ಅಜ್ಜ. ನಡೆ ಹೋಗೋಣ. ವೇದವೆಂಬುದು ಓದಿದ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ, ನರಕವೆಂಬುದು ತಗರ ಹೋರತಿ, ಭಕ್ತಿ ಎಂಬುದು ತೋರುವ ಲಾಭ, ಗುಹೇಶ್ವರನೆಂಬುದು ಮೀರಿದ ಘನವು. ಅಲ್ಲಮ್ಮ ಅಜ್ಜ, ಇಷ್ಟು ವರ್ಷಗಳ ನಿನ್ನ ವ್ಯಾಸಂಗದ ಪ್ರತಿಭಾ ಪ್ರದರ್ಶನವನ್ನು ಪರೀಕ್ಷಿಸುವ ಸಮಯ ಬಂದು ನನ್ನ ಪ್ರಶ್ನೆಗಳಿಗೆ ಉತ್ತರಿಸುವೆಯಾ? ಹಾಗೆ ಆಗಲಿ ಅಜ್ಜ. ಹರೇಷಡ್ ವರ್ಗಗಳು ನಮ್ಮಲ್ಲಿ ಮನೆ ಮಾಡುವುದು ಯಾವಾಗ? ಸಂಗ್ರಹಿಸುವ ಬುದ್ಧಿ ಬಂದಾಗ. ನನಗೆ, ನನ್ನವರಿಗೆ, ನನ್ನ ಮುಂದಿನವರೆಗೆ ಎಂಬ ದುರಾಸೆಯಿಂದ. ದುಡಿಮೆಯ ದಾರಿ ಯಾವುದು? ಕ್ರಿಯಾಶೀಲತೆಯೇ ದುಡಿಮೆಯ ದಾರಿ. ಬೇಷ್ ಅಲ್ಲಮ್ಮ, ಬೇಷ್. ನೀಡುವುದರಲ್ಲಿ ಯಾವುದು ಶ್ರೇಷ್ಠ? ಹಸಿದವನಿಗೆ ಅನ್ನದಾನ ಮಾಡುವುದೇ ಶ್ರೇಷ್ಠ. ಬಲೆ ಅಲ್ಲಮ್ಮ, ಬಲೆ. ಇಂದು ರಾತ್ರಿ ಮಧುಕೇಶ್ವರ ದೇವಾಲಯದಲ್ಲಿ ನೃತ್ಯ ಪ್ರದರ್ಶನ. ಅದಕ್ಕೆ ಅಲ್ಲಮನೆ ಮೃದಂಗ ಬಾರಿಸಬೇಕೆಂದು ಧರ್ಮಾಧಿಕಾರಿಗಳು ಆಜ್ಞಾಪಿಸಿದ್ದಾರೆ. ಹೋಗುತ್ತೆಯಲ್ಲವೇ? ಎಲ್ಲ ಆ ಶಿವನಿಚ್ಛೆ. Can sit that side. ಶಿವ ಶಿವ ಶಂಕರ ಶ್ರೀ ವೆಂಕಟೇಶ್ವರ ಬನವಾಸಿ ಪುನವಾಸ. ಶಿವ ಶಿವ ಶಂಕರ ಶ್ರೀ ವೆಂಕಟೇಶ್ವರ ಬನವಾಸಿ ಪುನವಾಸ. ತಕದಿಮಿ ತಕಜುನು ತಕದಿಮಿ ತಕಜುನು ತಕದಿಮಿ ತಕಜುನು ತಕದಿಮಿ ತಾ. ನನ್ನ ಸೌಂದರ್ಯ ನಿಮ್ಮನ್ನು ವಿಚಲಿತಗೊಳಿಸಿದೆಯೇ ಅಲ್ಲವೇ? ಅಥವಾ ನನ್ನ ನೃತ್ಯ ನಿಮ್ಮ ಮೈ ಮರೆಸಿದೆ? ನಿಮಗೆ ಮೈ ಮನಸ್ಸು ಎಲ್ಲಿ ನಿಯಂತ್ರಣ ಮರೆತು ತಪ್ಪಿ ಹೋಗುವುದು ಎಂಬ ಭಯದಿಂದ ಓಡಿ ಹೋಗುತ್ತಿರುವೆನೇನು? ಭಕ್ತಿ ಭಾವನೆಗಳು ಇರುವ ಕಡೆ
ಶಿವ, ನಾನು ಶಕ್ತಿ. ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ. ಮಾಯೆಯನ್ನು ಗೆಲ್ಲುವುದು ಅಷ್ಟು ಸುಲಭವಲ್ಲ ಅಲ್ಲವೇ? ನಾ ದೇವನಲ್ಲದೆ ಈ ದೇವನು, ಈ ದೇವನಾದೊಡೆ ಎನ್ನನೇಕೆ ಸಲಹೆ? ದಾಹವಾದಾಗ ಆರೈದು ಒಂದು ಒಡಿತ ಉದಕವನರಿವೆ, ಹಸಿವಾದಾಗ ಒಂದು ತುತ್ತು ಬೋರಾಗವನ್ನಿವೆ. ನಾ ದೇವ ಕಾಣೋ ಮಹೇಶ್ವರ. ನಾನು ಶಿವ ಪ್ರಕೃತಿಯಲ್ಲಿ ಬದುಕಲು ಹೊರಟವನು. ನಾನು ಈ ಲೋಕದವನೇ ಆಗಿರಬಹುದು, ಆದರೆ ನನ್ನೊಳಗೆ ಆ ಲೋಕವಿದೆ. ಹೋಗು, ಹೊರಟು ಹೋಗು. ನನ್ನ ನಿನ್ನ ದಾರಿ ಬೇರೆ ಬೇರೆ. ಗುರುದೇವ, ಅಲ್ಲಮ್ಮ ಪ್ರಭುವೆ, ಗಳಿಗೆಗಾಗಿ 12 ವರ್ಷ ಕಾಯಿಸಿಬಿಟ್ಟೇ ಇಲ್ಲ ತಂದೆ. ಲೋಕ ಕಲ್ಯಾಣದ ನೆಪದಲ್ಲಿ ಈ ಜಂಗಮ ಬಸವಣ್ಣನ ನೆನಪಾಗಲಿಲ್ಲವೇ? ಮರೆತರಲ್ಲವೇ ನೆನಪಿನ ಮಾತು? ಇಂದು ನಿಮ್ಮ ಪಾದ ಧೂಳಿನಿಂದ ಅನುಭವ ಮಂಟಪವು ಪಾವನವಾಯಿತು. ನೀವು ಈ ಶೂನ್ಯ ಸಿಂಹಾಸನವನ್ನು ಆರೋಹಣೆ ಮಾಡಿ ನಿಮ್ಮ ಅರಿವಿನ ಬೆಳಕು ನಮ್ಮನ್ನೆಲ್ಲ ಅನುಭವದ ಅರಿವಿನ ಎಡಕ್ಕೆ ಕೊಂಡೊಯ್ಯುವಂತಾಗಲಿ. ಹೀಗೆ ಬನ್ನಿ ಪ್ರಭು, ಹೀಗೆ ಬನ್ನಿ. ಬಣ್ಣನವರೇ, ನಿಮ್ಮ ಶರಣರು ಸಮಾಜದ ಶಾಂತಿಗೆ ಭಂಗ ತರುತ್ತಿದ್ದಾರೆ ಎಂಬ ಆರೋಪ ಎಲ್ಲರಿಗೂ ಕೇಳಿ ಬರುತ್ತಿದೆ. ಹೀನ ಕುಲದ ಹರಳಯ್ಯನ ಮಗನಿಗೆ ಉನ್ನತ ಕುಲದ ಮಧು ಅರಸನ ಮಗಳ ಜೊತೆಗೆ ವಿವಾಹವು ನಿಮ್ಮ ಬೆಂಬಲದಿಂದಲೇ ನಡೆಯಲಿದೆ ಎಂಬ ಸುದ್ದಿ ಬಂದಿದೆ. ಇದಕ್ಕೆ ಮಹಾರಾಜ ಬಿಜ್ಜಳನ ಸಮ್ಮತಿ ಇಲ್ಲ. ಏನು ಮಾಡುವುದು ಪ್ರಭು? ಬಸವಣ್ಣ ಅಂಜಲಿ ಅಳುಕಲಿ ಎಲ್ಲ ಆ ಮಹೇಶ್ವರನಿಚ್ಛೆ. ಇಂದು ನನ್ನ ಕೆಲಸವಾಯಿತು, ನಾನಿನ್ನು ಹೊರಡುತ್ತೇನೆ. ಕೆಟ್ಟು ಹಾಳಾಗುವುದು ಕಲ್ಯಾಣ. ವಿಚಾರ, ಪ್ರಚಾರ, ಆಚಾರ ಇವೆಲ್ಲವೂ ನಿಜವಾಗಿರದೆ, ಬರೀ ನಟನೆಯಾಗಿ ಸಮರತೆಯಾಗಿರದೆ, ವಿಪರೀತವಾಗಿ ಶಿವ ಸಂತಾನವಾಗದೆ ಶನಿ ಪೀಳಿಗೆಯಾಗಿ ಧರೆ ತುಂಬುತ್ತದೆ. ಅಧಿಕಾರದ ಗದ್ದುಗೆ ಮಾಡಿಕೊಂಡು, ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು, ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು, ಗುರುಗಳ ಎಂಜಿಲೇ ವೇದವೆಂದು, ಜನರ ಬುದ್ಧಿಯೇ ಬರೀ ಮಣ್ಣೆಂದು ಸರ್ವನಾಶವಾಗುವುದು.
ಸ್ಟಾಪ್